ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಹಾಗೂ ಎಲ್ಲ ಮಕ್ಕಳನ್ನು ಇಂತಹ ದೌರ್ಜನ್ಯದಿಂದ ರಕ್ಷಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿರುತ್ತದೆ. ಈ ಪ್ರಕರಣಕ್ಕೆ ಒಳಗಾದ ನಿಮಗೆ ಮಾಹಿತಿ ಬಂದಲ್ಲಿ ನೀವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಥವಾ ತಾಲೂಕ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಮಾಹಿತಿ ಕೊಡಬಹುದು. ಇದರ ಜೊತೆಗೆ ಮಕ್ಕಳ ಸಹಾಯವಾಣಿ 1098 ಕರೆ ಮಾಡಿ ದೂರನ್ನು ಕೂಡ ದಾಖಲಿಸಬಹುದು. ಈ ಒಂದು ಕರೆ ಮಗುವಿನ ಭವಿಷ್ಯ ಕಾಪಾಡುತ್ತದೆ. ಕಾನೂನನ್ನು ಪಾಲಿಸಿ ಹಾಗೂ ಈ ಕಾನೂನನ್ನು ಗೌರವಿಸಿ ಅಂತ ಹೇಳಿ. ಬಂಧುಗಳೇ, ಜಿಲ್ಲಾ ಪೊಲೀಸ್ ಪ್ರಕಟಣೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಮತ್ತು ಕರ್ನಾಟಕ ತಿದ್ದುಪಡಿ ಕಾಯ್ದೆ 2016. ಅಪ್ರಾಪ್ತ ಬಾಲಕ ಬಾಲಕಿಯರು ಪ್ರೀತಿ ಪ್ರೇಮ ಎಂದು ನಂಬಿ ಮೋಸ ಹೋಗದಿರಿ. ಜೀವನ ಹಾಳು ಮಾಡಿಕೊಳ್ಳದಿರಿ. ನಿಮ್ಮ ಉಜ್ವಲ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳದಿರಿ. ಅಲ್ಪಕಾಲದ ಸುಖಕ್ಕಾಗಿ ದೀರ್ಘಕಾಲದ ಕುಟುಂಬದವರಿಗೆ ಸಂಕಷ್ಟವನ್ನು ತಂದೊಡ್ಡದಿರಿ. ಬಾಲ್ಯ ವಿವಾಹ ನಿಲ್ಲಿಸಿ, ಆರೋಗ್ಯ ಭಾರತ ನಿರ್ಮಿಸಿ. ನಮ್ಮ ಕರ್ನಾಟಕ ರಾಜ್ಯ ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕಂತ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿರುತ್ತೆ. ಆ ಸುತ್ತೋಲೆಯಂತೆ ಇವತ್ತು ಬಾಲ್ಯ ವಿವಾಹದ ಕುರಿತು ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಮುಂದೆ ಕೈ ಚಾಚಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದೇನೆ. ದಯವಿಟ್ಟು ಸ್ವೀಕರಿಸಿ. ಪ್ರತಿಜ್ಞೆ. ಭಾರತದ ಪ್ರಜೆಯಾದ ನಾನು ಬಾಲ್ಯ ವಿವಾಹದಿಂದ ಹೆಣ್ಣು ಮಕ್ಕಳ ಶಿಕ್ಷಣ ಕುಂಠಿತವಾಗಿ ಅವರ ಹಕ್ಕುಗಳಾದ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ಅಭಿವೃದ್ಧಿ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು ತಿಳಿದಿರುವುದರಿಂದ ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ಬದ್ಧನಾಗಿದ್ದೇನೆ. ನನ್ನ ವೈಯಕ್ತಿಕ ನೆಲೆಯಿಂದ ಮತ್ತು ಸಮಾಜದಲ್ಲಿನ ನನ್ನ ಸ್ಥಾನಮಾನದ ನೆಲೆಯಿಂದ ನನ್ನ ಕುಟುಂಬದಲ್ಲಿ, ಬಂಧು ಬಳಗದಲ್ಲಿ, ಸಮುದಾಯದಲ್ಲಿ ಹಾಗೂ ಸಮಾಜದಲ್ಲಿ ನಾನು ಬಾಲ್ಯ ವಿವಾಹಗಳನ್ನು ವಿರೋಧಿಸುತ್ತೇನೆ. 18 ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ವಿವಾಹ ನಡೆಸುವ ಸಾಧ್ಯತೆ ಕಂಡುಬಂದಲ್ಲಿ ಅದನ್ನು ತಡೆಯುತ್ತೇನೆ. ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ, ಪೊಲೀಸರಿಗೆ, ಜಿಲ್ಲಾ ನ್ಯಾಯಾಧೀಶರಿಗೆ ಹಾಗೂ ಚೈಲ್ಡ್ ಲೈನ್ 1098 ಅಥವಾ 112ಗೆ ಮಾಹಿತಿಯನ್ನು ನೀಡುತ್ತೇನೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಪ್ರಕಾರ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ನಮ್ಮ ಊರು ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಸೆಯಲ್ಲಿ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ನಾನು ಪ್ರಮಾಣ ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಸ್ವಾತಂತ್ರ್ಯದ ಹೆಮ್ಮೆಯ ಕಿರಣವನ್ನು ಹರಡುತ್ತಿದ್ದಾನೆ. ಗಾಳಿ ಇಂದು ಕೇವಲ ತಂಪನ್ನು ಮಾತ್ರವಲ್ಲ, ದೇಶಭಕ್ತಿಯ ಪರಿಮಳವನ್ನು ಹೊತ್ತು ತಂದಿದೆ. ಇಂದು ಸಾಮಾನ್ಯ ದಿನವಲ್ಲ, ಇದು ತಾಯಿ ಭಾರತ ಮಾತೆಯ ಗರ್ವದ ದಿನ. ಇಂದು ನಮ್ಮ ಸ್ವಾತಂತ್ರ್ಯದ ಹಬ್ಬ. ಆಗಸ್ಟ್ 15, 1947
ದೀರ್ಘ ದಾಸ್ಯದ ಕತ್ತಲನ್ನು ಚಿತ್ರಿಸಿ ಹೊಸ ಬೆಳಕಿನ ಉದಯವಾದ ದಿನ. ಗಾಂಧೀಜಿಯ ಅಹಿಂಸೆ, ಭಗತ್ ಸಿಂಗ್ರ ಧೈರ್ಯ ಮತ್ತು ತ್ಯಾಗ, ಸುಭಾಷ್ ಚಂದ್ರ ಬೋಸ್ರ ಘೋಷಣೆ, ಬಾಲಗಂಗಾಧರ ತಿಲಕ್ರವರ ಹಕ್ಕು ಹಾಗೂ ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನಗಳು ಇವೆಲ್ಲವೂ ಒಂದಾಗಿ ಸೇರಿ ಭಾರತಕ್ಕೆ ಮುಕ್ತಿಯ ಕಿರಣವನ್ನು ತಂದವು. ಇಂದು 79 ವರ್ಷಗಳ ನಂತರವೂ ಆ ದಿನದ ಉತ್ಸಾಹ ಮಿಂಚುತ್ತಲೇ ಇದೆ. ಈ ಪವಿತ್ರ ಬೆಳಗ್ಗೆ ನಾನು ನಿಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಶುಭಾಶಯವನ್ನು ಕೋರುತ್ತೇನೆ. ಉತ್ಸವವನ್ನು ಪ್ರಾರಂಭಿಸುವ ಮೊದಲು ನಾವು ಎಲ್ಲರೂ ದೇವರ ಕೃಪೆ ಮತ್ತು ಶಕ್ತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಸೌಜನ್ಯ ಮತ್ತು ಸಂಗಡಿಗರು. ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ ಕರುಣಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಅಕ್ಕ ಬುಕ್ಕ ಪುಲಿಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಾಶ್ರೀ ಅಕ್ಕ ಬುಕ್ಕ ಪುಲಿಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಾಶ್ರೀ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ. ದೇವರಲ್ಲಿ ಪ್ರಾರ್ಥನೆ ಮಾಡಿದಂತಹ ಸೌಜನ್ಯ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮ. ಅತಿಥಿ ದೇವೋಭವ ಎಂಬ ನಾಲ್ನುಡಿಯಂತೆ ಇದೀಗ ನಮ್ಮ ಈ ದಿನದ ವಿಶೇಷ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಆರ್ ಮಂಜುನಾಥ್ ಸರ್ ಅವರು, ಚಿಂತಾಮಣಿ ತಾಲೂಕಿನ ಬಡ್ತಿ ಒಂದು ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿದ್ದಂತಹ ಆರ್ ಮಂಜುನಾಥ್ ಸರ್ ಅವರು ಇದೀಗ ಅತಿಥಿಗಳನ್ನ ಸ್ವಾಗತವನ್ನು ಕೋರಲಿದ್ದಾರೆ. ಈ ದಿನ ಇಡೀ ನಮ್ಮ ಭಾರತ ದೇಶದಲ್ಲಿ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸುತ್ತಿರುವಂಥ ಈ ಸುಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈಗಾಗಲೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಅದ್ಧೂರಿಯಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಹಾಗೂ ಕವಾಯತಿನ ಒಂದು ವಿಶೇಷ ಗೌರವವನ್ನು ಕೂಡ ಪಡೆದಿದ್ದಾರೆ. ನಮ್ಮ ಶಾಲೆಯಲ್ಲಿ ಈ ದಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಂಥ ಈ ಒಂದು ಸುಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋಟಗಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀಯುತ ಚಿಕ್ಕನರಸಿಂಹಪ್ಪನವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಕೇರಾಗುಟ್ಟಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ದಾನಿಗಳು ಆದಂತಹ ಶ್ರೀಯುತ RTK ಶ್ರೀನಿವಾಸ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷರಾದಂತಹ ಶ್ರೀಯುತ VK ಕೃಷ್ಣಪ್ಪನವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಗೆ ಅಹರ್ನಿಶಿ ದುಡಿದು ಅವರ ಒಂದು ಕಾಲಾವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸಿದಂತಹ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ವೆಂಕಟರೆಡ್ಡಿ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಊರಿನ ಹಿರಿಯ ಮುಖಂಡರು ನಮ್ಮ ಶಾಲೆಗೆ ದಾನಿಗಳು ಆದಂತಹ ಶ್ರೀಯುತ ಮುನಿವೆಂಕಟಪ್ಪನವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನರಸಾಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ G ವೆಂಕಟರಮಣಪ್ಪನವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸುಜ್ಜನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀಯುತ ವೆಂಕಟರಾಯಪ್ಪನವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಅದೇ ರೀತಿ ಸಮಾಜ ಸುಧಾರಕರು ತಮ್ಮ ಸಿರಿಕಂಠದಿಂದ ಗಾನ ಕೋಗಿಲೆಯಂತೆ ಆಡುವಂತಹ ಶ್ರೀಯುತ ಆನಂದ್ ಸರ್ ಅವರು ಕೂಡ ಕೊತ್ತೂರು ಆನಂದ್ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೋರ್ವ ನಮ್ಮ ಕೇರಾವಟಳ್ಳಿಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಲಿ SDMC ಸದಸ್ಯರು ಕೂಡ ಅವರು. ಅದೇ ರೀತಿ ಇನ್ನೋರ್ವ SDMC ಸದಸ್ಯರಾದಂಥ ಕುರ್ಮಾರ್ನಳ್ಳಿ ಶಂಕರಪ್ಪನವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ಇದೇ ನಮ್ಮ ಕೇರಾವಟಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯನಿ ಶ್ರೀಮತಿ ಮಂಗಳಮ್ಮನವರ ಪತಿಯಾದಂಥ ಶ್ರೀಯುತ ಮುನೀಂದ್ರರವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಕೇರಾವಟಳ್ಳಿ ಕ್ಲಸ್ಟರ್ನ ಗುಂಚ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀಯುತ ಶ್ರೀರಾಮಪ್ಪನವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಒಂದು ಶಾಲೆಯ ಪೋಷಕರಾದಂಥ ಕೊಂಡಪ್ಪನವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಮೂಡಿ ಬರಲು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಂದು ಸಾಥ್ ಇರುತ್ತೆ. ಯಾವಾಗಲೂ ಅಷ್ಟೇ ಹಳೆಯ ವಿದ್ಯಾರ್ಥಿಗಳು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿರ್ತಾರೆ, ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮಕ್ಕಳಿಲ್ಲದೆ ಇದ್ರೆ ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ಪುಷ್ಪವನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಇದೀಗ ಮುಖ್ಯ ಅತಿಥಿಗಳನ್ನ ಸ್ವಾಗತ ಕೋರಿದಂತಹ MR ಸರ್ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅವರಿಗೂ ಒಂದು ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಭಾಷಣ. ಇದೀಗ ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯದ ದಿನದ ಕುರಿತು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತಹ 9ನೇ ತರಗತಿ ಪ್ರದೀಪ್ ಕುಮಾರ್ ಅವರು ಈ ಒಂದು ದಿನದ ಸ್ವಾತಂತ್ರ್ಯದ ಮಹತ್ವವನ್ನು ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್. ಈ ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೇ ಹಾಗೂ ಅಕ್ಕ ತಂಗಿಯರೇ, ಎಲ್ಲರಿಗೂ ಶುಭೋದಯ. ಈ ದಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬ್ರಿಟಿಷ್ ಆಡಳಿತದಿಂದ ಭಾರತ ದೇಶವು 1947 ಆಗಸ್ಟ್ 14 ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯವಾಯಿತು. ಈ ದಿನ ಭಾರತಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಪ್ರತಿದಿನ ಈ ದೇಶದ ಹಲವೆಡೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಿಹಿಯನ್ನು ಹಂಚಲಾಗುತ್ತದೆ. ಈ ಆಚರಣೆಯ ಪ್ರಮುಖ ಆರಂಭವು ಕೆಂಪುಕೋಟೆಯ ಬಳಿಯಲ್ಲಿ ನಡೆಯುತ್ತದೆ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂತಹ ಮಹಾನ್ ವ್ಯಕ್ತಿಗಳು ಕೊಟ್ಟ ಪ್ರತಿಫಲಿಸಿ ನಮ್ಮ ಈ ಭಾರತ ದೇಶದ ಸ್ವಾತಂತ್ರ್ಯವಾಗಿದೆ. ಅಂತಿಮವಾಗಿ ನಮಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯವಾಯಿತು. ದೇಶವನ್ನು ಉಳಿಸಿದ ಗುಲಾಮಗಿರಿಯಿಂದ ಬಿಡಿಸಿದ ತ್ಯಾಗದ ರಕ್ತದ ಬಲಿದಾನದಿಂದ ಭಾರತಾಂಬೆಯನ್ನು ಮುಕ್ತಗೊಳಿಸಿ ಹೋರಾಟಗಾರರಿಗೆ ನಮನ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಜವಾನ್, ಜೈ ಕಿಸಾನ್, ಜೈ ಭಾರತಾಂಬೆ. ತಮ್ಮ ಮನಗಳ ಮೂಲಕ ಹೇಳಿದಂತಹ ನಮ್ಮ ವಿದ್ಯಾರ್ಥಿಗೆ ಧನ್ಯವಾದಗಳು. ಇದೀಗ ಮುಂದಿನ ಪ್ರತಿಭಾವಂತ ವಿದ್ಯಾರ್ಥಿಯಾದಂತಹ ಶ್ರೀಧರ್ ಅವರು ಸ್ವಾತಂತ್ರ್ಯ ದಿನದ ಮಹತ್ವವನ್ನು ತಮ್ಮ ಒಂದು ಅನಿಸಿಕೆಗಳನ್ನು ಬರೆದು ಹಂಚಿಕೊಳ್ಳಲಿದ್ದಾರೆ. ನಾನು 9ನೇ ತರಗತಿ A ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHS ಕೇರಾವಟಳ್ಳಿ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಪೋಷಕರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ಮುಖ್ಯಸ್ಥರೇ ಹಾಗೂ ನನ್ನ ಪ್ರೀತಿ ಗೆಳೆಯರೇ ಹಾಗೂ ಗೆಳತಿಯರೇ, ಇವತ್ತಿನ ವಿಷಯ ಏನೆಂದರೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಇದು ನಮಗೆ ಹೆಮ್ಮೆಯ ದಿನವಾಗಿದೆ. ಇದರಗೋಸ್ಕರ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್
ಮುಂತಾದ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಸ್ವಸ್ಥಗಳನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಹತ್ವವನ್ನು ಹಂಚಿಕೊಂಡಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತಹ ಶ್ರೀಧರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನೃತ್ಯ. 8ನೇ ತರಗತಿ ವಿದ್ಯಾರ್ಥಿಗಳು ಶಿವ ಶಂಕರ ಹಾಡಿಗೆ ನೃತ್ಯವನ್ನು ಪ್ರದರ್ಶನವನ್ನು ಮಾಡಲಿದ್ದಾರೆ. Independence Day is a national festival of our country, and this year we are celebrating 79th Independence Day of our country. On August 15, 1947, we got independence from British rule, so we are celebrate on August Independence Day, August 15th every year. Many freedom fighters sacrificed their lives to get freedom for India. Due to the brave warriors, we are living peaceful life. We should be grateful to our freedom fighters. We should feel proud to be an Indian. So on this occasion, let us all do pledge to our best and make us the best country in the world. Thank you. Jai Hind, Jai Bharat. ಭರತ್ ರೆಡ್ಡಿ ಅವರಿಗೆ ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ಮತ್ತೊಬ್ಬ ವಿದ್ಯಾರ್ಥಿಯಾದಂಥ ನಮ್ಮ ಶಾಲೆಯ ವರ್ಷಿಣಿರವರು ಈ ಒಂದು ಕಾರ್ಯಕ್ರಮದ ಕುರಿತು ಕೆಲವೊಂದು ಮಾತುಗಳನ್ನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ. ನಾನು 10ನೇ ತರಗತಿಯ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಹಾಗೂ ಗುರು ಹಿರಿಯರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತಿದ್ದೇನೆ. ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಭಾರತವು ಸಣ್ಣ ಸಣ್ಣ ರಾಜ ಸಂಸ್ಥಾನಗಳಾಗಿ ಹಂಚಿ ಹೋಗಿತ್ತು.
ಇವರೆಲ್ಲರನ್ನು ಒಗ್ಗೂಡಿಸಿ ಒಂದಾದ ಭಾರತ ಸಂಸ್ಥಾನವು ಕಟ್ಟಿದ ಮಹಾನ್ ಕಾರ್ಯವನ್ನು ಮಾಡಿದವರು ಪಟೇಲ್ ಅವರು. ಇವರ ಧೈರ್ಯ, ನಿರ್ಧಾರ ಮತ್ತು ಶಕ್ತಿ ದೂರದೃಷ್ಟಿಯಿಂದಲೇ ಇಂದು ನಾವು ಬಲಿಷ್ಠ ಭಾರತದಲ್ಲಿ ಬದುಕುತ್ತಿದ್ದೇವೆ. ಇವರ ತ್ಯಾಗವನ್ನು ನಾವೆಂದು ಮರೆಯಬಾರದು ಎಂದು ಇಷ್ಟು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳು. ಒಂದು ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ವರ್ಷಿಣಿರವರಿಗೆ ಒಂದು ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ನೃತ್ಯವನ್ನ ಕ್ಲಾಸಿಕಲ್ ನೃತ್ಯವನ್ನ ಮಾಡಲಿದ್ದಾರೆ 8ನೇ ತರಗತಿ ಬಿ ವಿಭಾಗದ ಹುಡುಗಿಯರು. പാരിന്റെ അധിപതി കുംഭാർന്നുണരണവൻപി തന്റെ തുമ്പിക്കെ ചേർക്കണം വിഘ്നങ്ങൾ വിധിപോലെ തീർക്കണം. പമ്പാഗണപതി പാരിന്റെ അധിപതി കുംഭാർന്നുണരണവൻപി തന്റെ തുമ്പിക്കെ ചേർക്കണം വിഘ്നങ്ങൾ വിധിപോലെ തീർക്കണം. പാരിന്റെ അധിപതി കുംഭാർന്നുണരണവൻപി തന്റെ തുമ്പിക്കെ ചേർക്കണം വിഘ്നങ്ങൾ വിധിപോലെ തീർക്കണം. അധിപതി കുംഭാർന്നുണരണവൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധിപോലെ തീർക്കണം. ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಅತ್ಯುತ್ತಮವಾದಂತಹ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ಈ ವೇದಿಕೆಯ ಒಂದು ಕಾರ್ಯಕ್ರಮದ ಕುರಿತು ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ಇವತ್ತು ನಮ್ಮ ಇಡೀ ದೇಶದಲ್ಲೇ ಹಬ್ಬ ಇದ್ದಂಗೆ ಹಬ್ಬ ಹಂಗೆ ಆಚರಿಸ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಇವತ್ತು ಬ್ರಿಟಿಷರಿಂದ ನಮ್ಮ ದೇಶವನ್ನು ಬಿಡಿಸ್ಕೊಂಡು 79ನೇ ವರ್ಷದಲ್ಲಿದ್ದೀವಿ.
ಆದ್ದರಿಂದ ನಮ್ಮ ದೇಶದಲ್ಲೆಲ್ಲ ಹಬ್ಬ ನಡೆಸ್ತಾ ಇದ್ದಾರೆ, ಹಬ್ಬದಂಗೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಈ ಹಬ್ಬದ ಶುಭಾಶಯಗಳು. ಇವತ್ತು 79ನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀರಾ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸುತ್ತಮುತ್ತಲ ಗ್ರಾಮಸ್ಥರು, ಜನಪ್ರತಿನಿಧಿಗಳು ಹಾಗೂ ನಮ್ಮ ಶಾಲಾ ಮಕ್ಕಳು ಎಲ್ಲ ಸೇರಿ ಮಾಡ್ತಾ ಇದ್ದೀರಾ. ತುಂಬ ಸಂತೋಷವಾದ ಕಾರ್ಯಕ್ರಮ ಇದು. ನಾವು ಮುಖ್ಯವಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ಏನಂದರೆ ಈ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ದೊಡ್ಡವರು, ಹಿರಿಯರು, ಮಹಾತ್ಮ ಗಾಂಧಿ ಆಗ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗ್ಬೋದು, ಭಗತ್ ಸಿಂಗ್ ಆಗ್ಬೋದು, ವಲ್ಲಭಾಯ್ ಪಟೇಲ್ ಅವರಾಗ್ಬೋದು, ಎಲ್ಲ ಹಿರಿಯರು ಅವತ್ತು ಕಷ್ಟಪಟ್ಟು ಹೋರಾಟ ಮಾಡಿ ಪ್ರಾಣ ತ್ಯಾಗಗಳು ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ನಾವು ಸಕ್ರಮವಾಗಿ ಉಪಯೋಗಿಸ್ಕೊಳ್ಬೇಕು. ಯಾಕೆಂದರೆ ನಮ್ಗೆ ಸ್ವಾತಂತ್ರ್ಯ ಬಂದಿದೆ, ಬ್ರಿಟಿಷರಿಂದ ನಾವು ತಪ್ಪಿಸ್ಕೊಂಡಿದ್ದೀವಿ, ಅವ್ರನ್ನ ನಾವು ಓಡಿಸಿದ್ದೀವಿ ನಮ್ಮ ದೇಶದಿಂದ. ಇವಾಗ ನಾವು ಜವಾಬ್ದಾರಿಯಿಂದ ನಡೆದುಕೊಂಡು ನಮ್ಗೆ ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವವಿದೆ, ನಾವು ಎಲ್ಲದಕ್ಕೂ ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ. ಇವಾಗ ಒಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಸ್ಕೂಲ್ಗೆ ಬರ್ತೀರಾ ನೀವು, ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು, ಏನು ಊಟಕ್ಕಿಲ್ದೇವ್ರು ಇರ್ಬೋದು, ಎಲ್ಲರಿಗೂ ಇಲ್ಲಿ ಬಿಸಿ ಊಟ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ. ಎಲ್ಲರಿಗೂ ಒಂದೇ, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಇಲ್ಲ ಇಲ್ಲೇ. ಯಾಕೆಂದರೆ ಅದೇ ನಮ್ಮ ಸ್ವತಂತ್ರ, ಅದೇ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಸಿಕ್ಕಿರೋ ಒಂದು ಈ ಅಧಿಕಾರ. ನಮಗೆ ಸಿಕ್ಕಿರುವ ಈ ಸ್ವಾತಂತ್ರ್ಯವನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಮುಖ್ಯವಾಗಿ ಬೇಡ್ಕೊಳ್ಳುತ್ತೇನೆ. ಈ ದೇಶದ ಜವಾಬ್ದಾರಿ, ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ, ನಾವು ಯಾಕೆ ನಡ್ಕೋಬೇಕು, ಚೆನ್ನಾಗಿ ಓದಬೇಕು, ನಮ್ಮ ದೇಶಕ್ಕೆ, ನಮ್ಮ ಊರಿಗೆ, ನಮ್ಮ ಹೆತ್ತವರಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ಜವಾಬ್ದಾರಿಯಿಂದ ನೀವು ನಡ್ಕೊಳ್ಬೇಕು. ಇದು ಮೈಂಡಲ್ಲಿ ಇಟ್ಕೋಬೇಕು, ನೀವು ತಲೆಯಲ್ಲಿ ಇಟ್ಕೊಂಡು ನಮ್ಮ ಜವಾಬ್ದಾರಿ ಏನು. ಇವತ್ತು ನಮ್ಗೆ ಓದಿಸ್ತಾ ಇದ್ದಾರೆ, ಈ ಟೈಮ್ ಬಿಟ್ಟರೆ ನೀವು ತಿರುಗಿ ಓದೋಕ್ಕಾಗಲ್ಲ, ನಾವೆಲ್ಲ ಓದೋಕ್ಕಾಗಲ್ಲ. ಇವಾಗ ನಿಮಗೊಂದು ಸುವರ್ಣ ಅವಕಾಶ. ಈ ಸುವರ್ಣ ಅವಕಾಶವನ್ನು ನೀವೇನಾದರೂ ತಪ್ಪಿಸ್ಕೊಂಡ್ರೆ, ಬೇಜವಾಬ್ದಾರಿ ಮಾಡಿದರೆ, ತಿರುಗಿ ಜನ್ಮದಲ್ಲಿ ನೀವು ವಿದ್ಯಾವಂತರಾಗೋಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ಶ್ರದ್ಧಾ ಭಕ್ತಿಯಿಂದ ಓದಿ ನಿಮ್ಮ ಹೆತ್ತವರಿಗೂ, ನಿಮ್ಮ ಊರಿಗೂ, ನಮ್ಮ ದೇಶಕ್ಕೂ ಒಳ್ಳೆಯ ಹೆಸರು ತರಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಈ 4 ಮಾತುಗಳನ್ನು ಆಡಲು ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೊಸ ಉತ್ಸಾಹವನ್ನು ಹುಟ್ಟಿಸಿವೆ ಎಂದು ಹೇಳುತ್ತೆ. ಅದೇ ರೀತಿಯಲ್ಲಿ ಈಗ ಮುಂದಿನ ಕಾರ್ಯಕ್ರಮ 10ನೇ ತರಗತಿಯ ವಿದ್ಯಾರ್ಥಿಗಳು ಬಂಗಾರದ ಜನತೆನೆ ಒಂದು ಹಾಡಿಗೆ ರೆಡಿ ಆಗ್ರಿ. ಅಷ್ಟೊಳಗಡೆ ನಮ್ಮ ಒಂದು ಇದೇ ಶಾಲೆಯ ಒಂದು ಮಾಜಿ SDMC ಸದಸ್ಯರಾದಂತಹ ಸುಬ್ರಹ್ಮಣ್ಯನವರು ಈ ಒಂದು ದಿನದ ಮಾತುಗಳನ್ನು ಕುರಿತು ಕೆಲವೊಂದು ಮಾತುಗಳನ್ನು ಹಾಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಕೋರುತ್ತೇನೆ. ಒಂದೇ ಒಂದೇ ಒಂದೇ. ಇವತ್ತಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಾದ್ಯಂತ ಹಬ್ಬವನ್ನಾಗಿ ಆಚರಿಸುತ್ತಿದ್ದೇವೆ. ನಮ್ಮ ಸ್ಕೂಲಿನ ವಿಚಾರಕ್ಕೆ ಬಂದರೆ, ಇಲ್ಲಿ ಟೀಚರ್ಸು ನಾವು ಓದುತ್ತಿರುವಾಗ 9 ಜನ 10 ಜನ ಇರ್ತಾ ಇದ್ರು. ಇವಾಗ ನಮಗೆ ಸ್ಕೂಲಿನ ಕೊರತೆ ನೋಡ್ತಾ ಇದ್ರೆ ಎಲ್ಲೋ ಒಂಥರ ದುಃಖ ಆಗುತ್ತೆ. ಇಲ್ಲಿ ಕೊರತೆ ಸ್ಕೂಲ್ ಟೀಚರ್ಸು 7 ಜನ ಅಂತಾರೆ. 7 ಜನಕ್ಕೆ ಸ್ಟ್ರೆಂತ್ ನೋಡಿದ್ರೆ ಸುಮಾರು ಸ್ಟ್ರೆಂತ್ ಇಲ್ಲಿ ತಾಲೂಕಲ್ಲಿ 2ನೇ ಪ್ಲೇಸಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ಶ್ರೀನಿವಾಸರಾಗಿರ್ಬೋದು, ಇಲ್ಲಿಂದ ನಮ್ಮ ಕೃಷ್ಣಪ್ಪ ನಗರಾಗಿರ್ಬೋದು, ಒಂದು ಲೆಟರ್ ಕೊಟ್ಟು ನಮ್ಮ ಸನ್ಮಾನ್ಯ ಇವಾಗ ಶಿಕ್ಷಣ ಸಚಿವರಾಗಿದ್ದಾರೆ ಅವ್ರ ಕಡೆಯಿಂದ ಸುಮಾರು ವರ್ಷದಿಂದ ಇಲ್ಲಿ ಖಾಲಿ ಬಿಟ್ಟಿದೆ ಸ್ಕೂಲು. ಇಲ್ಲಿ ಸ್ಕೂಲು ರೂಮ್ಸ್ ಕೊರತೆ ಇದೆ. ಹಂಗಾಗಿ ಸ್ವಲ್ಪ ನಮ್ಮ ಜನಪ್ರತಿನಿಧಿಗಳು ಇದರಿಂದ ಕಾಳಜಿ ವಹಿಸಿ
ಶ್ರದ್ಧೆಯಿಂದ ಒಂದು ಲೆಟರ್ ಮಾಡಿಸಿ ನಮ್ಮ ಅನಿಲ್ ಕುಮಾರ್ ಸಾರ್ ಕಡೆಯಿಂದ ಹೋಗಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾದ್ರೆ ನಮ್ಮಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮ್ಮ ಶಾಲೆಯ SDM ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದಂಥ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಅನೇಕ ವಿಷಯಗಳನ್ನು ತಿಳಿಸಿಕೊಡ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕೂಡ ಒಬ್ಬರಿಗೆ ಸನ್ಮಾನ ಮಾಡುವಂತಹ ಒಂದು ಪದ್ಧತಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಇದ್ದಾಗಿದ್ದಾರೋ ಅವರು ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಬಂದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಸನ್ಮಾನ ಮಾಡುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಯಾಕೆಂದ್ರೆ ನಮ್ಮ ಕೊತ್ತೂರಿನ ವೆಂಕಟರೆಡ್ಡಿ ಸರ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ನಮ್ಮ ಶಾಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ನಾವು ಮರೆಯಲಾಗದಂತ ಒಂದು ಕೆಲಸಗಳು ವೀರಗಲ್ಲನ್ನ ಇಲ್ಲೇ ಸ್ಥಾಪನೆ ಮಾಡಿದ್ರು. PDO ಮೇಡಮ್ ಮತ್ತು ವೆಂಕಟೇಶ್ ಸರ್ ಅವರು ಸರ್ ಎಲ್ಲೋ ವೀರಗಲ್ ನಡೆದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ನಮ್ಮ ಶಾಲೆಯಲ್ಲಿ ಪ್ರತಿದಿನ ಮಕ್ಕಳು ನೋಡ್ತಾರೆ, ಅದರಲ್ಲಿರುವಂತಹ ಸಂದೇಶವನ್ನು ಓದ್ತಾರೆ ಅಂತ ಆ ಒಂದು ನೋಡಿ ಆ ಒಂದು ದೂರಾಲೋಚನೆಯನ್ನ ಇಟ್ಕೊಂಡವರು ನಮ್ಮ ಶಾಲೆಯಲ್ಲಿ ಒಂದು ವೀರಗಲ್ಲನ್ನ ನಡೆದ್ರು. ಅಷ್ಟೇ ಅಲ್ಲದೆ ಈ ಒಂದು ಐಮ್ಯಾಶ್ ಲೈಟ್ ನೋಡಿ ತುಂಬಾ ಒಂದು ಕಾಸ್ಟ್ಲಿ ಆದಂತ ಈ ಒಂದು ದೀಪ. ಯಾಕಂದ್ರೆ ಇದು ಎಲ್ಲಿರ್ಬೇಕು, ಶಾಲೆಯಲ್ಲಿ ಇರಬೇಕು. ರಾತ್ರಿ ಸಂಜೆ ಆಗ್ತಾ ಇದ್ದಂಗೆ ಅದು ಲೈಟ್ ಉರಿಯುತ್ತೆ, ಬೆಳಿಗ್ಗೆ ಸೂರ್ಯ ಉದಯ ಆಗ್ತಾ ಇದ್ದಂಗೆ ಲೈಟ್ ಆಫ್ ಆಗುತ್ತೆ. ಯಾಕಂದ್ರೆ ನೋಡಿ ಅದು ಲೈಟ್ ಬಂದ ಮೇಲಿಂದ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯ ಒಂದು ಕಳ್ಳತನಗಳಾಗಲಿ ಯಾವುದೇ ಒಂದು ಅಹಿತಕರ ಘಟನೆ ಕೂಡ ನಡೆಯಲಿಲ್ಲ. ನಾವು ಅವ್ರನ್ನ ಪ್ರತಿ ದಿನಾನೂ ನೆನೆಸ್ಕೋಬೇಕು ವೆಂಕಟೇಶ್ ಸರ್ ಅವ್ರನ್ನ. ಅದು ನಮ್ಮ ಶಾಲೆಯಲ್ಲಿ, ಯಾಕಂದ್ರೆ ಅದೆಲ್ಲೋ ನೆನ್ಪಿಡಿದ್ರು, ಅದೆಲ್ಲೋ ಹಚ್ಚಕ್ ಹೋಗಿದ್ರು. ನಮ್ಮ ಶಾಲೆಯಲ್ಲಿ ಅದನ್ನ ಅವರೇ ಬಂದು ಶ್ರದ್ಧೆಯಿಂದ ನಿಂತು 2 ದಿನ ಅವರೇ ಇಲ್ಲಿ ನಿಂತು ಅದನ್ನ ಇಲ್ಲಿ ಒಂದು ದೀಪವನ್ನು ಹಾಕಿದ್ದಾರೆ. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಈ ದಿನ ದಯವಿಟ್ಟು ನಮ್ಮ ಒಂದು ಆಹ್ವಾನವನ್ನು ಮನಸ್ಸಿ ದಯವಿಟ್ಟು RGK ಶ್ರೀನಿವಾಸರು ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೆ. ಅಧ್ಯಕ್ಷರು ಮಂಜುನಾಥ್ ಸರ್ ಅವರು, RGK ಶ್ರೀನಿವಾಸ ಅವರು ದಯವಿಟ್ಟು ನಮ್ಮ ವೆಂಕಟೇಶ್ ಸರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೆ. ಬನ್ನಿ ಸರ್, ಫೋಟೋ ತೆಗೆಯಪ್ಪ, ಹಾಗೆ ವಿಡಿಯೋನ ತೆಗಿ, ಇನ್ನೂ ಸ್ವಲ್ಪ ಹಿಂದೆ ಪೂರ್ತಿ. ಆಗಮಿಸಿ ನಮ್ಮ ಒಂದು ಗೌರವ ಸಮರ್ಪಣೆಯನ್ನ ಪಡೆದಿದ್ದಕ್ಕೆ ನಾನು ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅವರು ಎಲ್ಲ ಅರ್ಜೆಂಟ್ ಹೋಗ್ಬೇಕು ಅಂತ ಅವರು ಸರ್ ಅವರು ಹೇಳಿದ್ರು. ದಯವಿಟ್ಟು ಅವರಿಗೆ ಒಂದು ಸನ್ಮಾನವನ್ನು ನೆರವೇರಿಸುವಂತ ಎಲ್ಲ ಗಣ್ಯರಿಗೆ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳಾದಂತಹ RGK ಶ್ರೀನಿವಾಸನ್ ಅವರು ತಮ್ಮಲ್ಲಿ ಗಮನೀಯವಾಗಿ ಕೋರುತ್ತೇನೆ. ಜೈ ಬಲೋ ಭಾರತ್ ಮಾತಾ ಕಿ, ಜೈ ಬಲೋ ಭಾರತ್ ಮಾತಾ ಕಿ, ಜೈ ಬಲೋ ಭಾರತ್ ಮಾತಾ ಕಿ. ಈ ಚಿಂತಾಮಣಿ ತಾಲೂಕು ಕೆ. ರಾಘುಪಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಈ ಮುಖ್ಯೋಪಾಧ್ಯಾಯರಾದಂತಹ ಅನಿಲ್ ಕುಮಾರ್ ಸರ್ ಅವರೇ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಸಹ ಶಿಕ್ಷಕರಾದಂತಹ ಮಂಜುನಾಥ್ ಸರ್ ಅವರೇ, ಈ ಕೋಟಗಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಟಿ ವಿ ಮಂಜುನಾಥ್ ಅವರೇ, ಈ ಒಂದು ದಿನ ನಮಗೆ ಶುಭ ಸಂಭ್ರಮ. ನಾವು ಈ ದಿನ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮುಗಿಸಿ ಈಗ 79ನೇ ಸ್ವತಂತ್ರ ದಿನಾಚರಣೆಗೆ ನಾವು ಈ ದಿವಸ ಕಾಲಿಡ್ತಾ ಇದ್ದೀವಿ. ಈ ನಾವು 1947 ಆಗಸ್ಟ್ 15ಕ್ಕಿಂತ ಮೊದಲು ನಾವು ಕೆಂಪು ಜನರ ಅಂದರೆ ಕೆಂಪು ಮೂತಿಗಳ ಜನರ ಬಲೆಯಲ್ಲಿ ಬಿದ್ದಿದ್ವಿ. ಆ ಬಲೆಯಿಂದ ಬಿಡಿಸ್ಕೊಂಡು ಬಂದು ನಾವು ಈಗ 1947 ಆಗಸ್ಟ್ 15ರ ಮಧ್ಯರಾತ್ರಿ 12 ಗಂಟೆಗೆ ನಮಗೆ ಸ್ವತಂತ್ರ ಬಂದು ನಮ್ಮ ಅದಕ್ಕಿಂತ ಮೊದಲು ನಮ್ಮ ಪೂರ್ವಜರು ನಮಗೆಲ್ಲ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಅವರು ಈ ದಿನ ನಮ್ಮ ಜೊತೆಯಲ್ಲಿಲ್ಲ. ನಮ್ಮೆಲ್ಲ ಪೂರ್ವಜರು ಆ ದಿನ ನಮಗೆ ಮಾಡಿಕೊಟ್ಟಿರ್ತಕ್ಕಂಥ ಈ ಸ್ವತಂತ್ರ ದಿನಾಚರಣೆಯಲ್ಲಿ ನಾವು
ಶ್ರದ್ಧಾ ಭಕ್ತಿಯಿಂದ ನಾವು ಈ ದಿನ ಆಚರಿಸ್ತಾ ಇದ್ದೀವಿ. ಅವರಿಗೆ ಧನ್ಯವಾದಗಳು ಹೇಳ್ತಾ, ನಮಗೆ ಈ ಒಂದು ಸ್ವತಂತ್ರವನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿಗಳಾದಂತಹ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ಸೇರಿ ನಮಗೆಲ್ಲ ಸ್ವತಂತ್ರ ತಂದುಕೊಟ್ಟರು. ಅವ್ರ ಜೊತೆಗೂ ಕೂಡ ನಮ್ಮ ಹಿರಿಯ ನಾಗರಿಕರು ಕೂಡ ಅವರ ಜೊತೆಯಲ್ಲಿ, ನಮ್ಮ ತಾತ ಮುತ್ತಂದರು ಕೂಡ ಅವ್ರ ಜೊತೆಯಲ್ಲಿದ್ದು ನಮಗೆ ಆ ದಿನ ನಮ್ಮ ಬ್ರಿಟಿಷರಿಂದ ಸ್ವತಂತ್ರವನ್ನು ತಂದುಕೊಟ್ಟು ಈ ದಿನ ನಾವು ಸ್ವತಂತ್ರವಾಗಿ ಬದುಕೊಳ್ಳೋದಕ್ಕೆ, ಸ್ವತಂತ್ರವಾಗಿ ಜೀವಿಸೋದಕ್ಕೆ, ಸಮಾನವಾಗಿ ಬದುಕೊಳ್ಳೋಕ್ಕೆ, ಎಲ್ಲರೂ ಸರಿಸಮಾನವಾಗಿ ಬದುಕೊಳ್ಳೋಕ್ಕೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಸ್ವಾವಲಂಬನೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಮಗೆ ಅವತ್ತು ಅವರು ಆಶೀರ್ವಾದ ಕೊಟ್ಟು ನಮ್ಮನ್ನು ತಿಳಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಈ ದಿವಸ ನಾವು ಈ ಕೇರೆಗುಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರು 1986ರಲ್ಲಿ ಈ ಶಾಲೆ ಪ್ರಾರಂಭವಾಗಿ ಅಂದಿನ ದಿನಗಳಲ್ಲಿ ಕೇವಲ 2 ರೂಮ್ ಮಾತ್ರ ಇತ್ತು. ಆ 2 ರೂಮ್ಗಳಿಂದ ಸ್ಟಾರ್ಟ್ ಆಗಿ ಇವತ್ತು ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿ ಜೀವನ ನಡೆಸಿ ಇವತ್ತು ಉನ್ನತ ಶಿಕ್ಷಣ ಏನು ಹುದ್ದೆಗಳಲ್ಲಿ ಅವರು ಅಲಂಕರಿಸಿದ್ದಾರೆ. ಅದೇ ರೀತಿ ಕೂಡ ನೀವು ಕೂಡ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ, ನೀವು ಕೂಡ ನಿಮ್ಮ ತಂದೆ ತಾಯಿಯಂದರಿಗೆ, ನಿಮ್ಮ ಪೋಷಕರಿಗೆ ಹಾಗೂ ನಿಮಗೆ ಶಿಕ್ಷಣ ಕೊಟ್ಟ ಎಲ್ಲ ನಿಮ್ಮ ಉಪಾಧ್ಯಾಯರಿಗೆ, ಈ ಊರಿಗೆ ಎಲ್ಲ ನಿಮ್ಮ ಊರಿಗೆ ಕೂಡ ನೀವು ಏನು ಇದು ಕೊಟ್ಟು ನೀವು ಚೆನ್ನಾಗಿ ಓದಿ, ನೀವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ಉತ್ತೀರ್ಣರಾಗಬೇಕಾಗಿ ನಾವು ಕೋರುತ್ತಾ, ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಿಮಗೆ ಕಾಲೇಜು ಶಿಕ್ಷಣ ಕೂಡ ಇದೆ. ಇವಾಗ PCMB ಮತ್ತು PCMC 2 ಸಬ್ಜೆಕ್ಟ್ಗಳಿಲ್ಲೇ ಕಿತ್ತೂರು ವಸತಿ ಶಾಲೆಯಲ್ಲಿ ನೀವು ಬೇಕಾದರೆ ಯಾರು ನಮ್ಮ ಹೆಣ್ಣು ಹುಡುಗಿಯರು ಬೇಕಾದರೆ ನೀವು ನೆಕ್ಸ್ಟ್ ಇಯರಿಂದ SLC ಪಾಸಾದವರು ಕೂಡ ನೀವು ಹೋಗಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೋದು. ಅದೇ ರೀತಿ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರು ಹೇಳಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಶಾಲೆಯಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾಲೇಜನ್ನು ತೆಗಿತೇವೆ. ಆದ್ದರಿಂದ ನೀವು ಏನು ಆತರ ಪಡುವಷ್ಟಿಲ್ಲ, ಮುಂದಿನ 2 ವರ್ಷಗಳಲ್ಲಿ ಕೂಡ ನಿಮಗೆ ನಾವು ಅದನ್ನು ಸದುಪಯೋಗ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ನಾವು ಈ ದಿನ 79ನೇ ಸ್ವತಂತ್ರ ದಿನಾಚರಣೆಯನ್ನು ವಿಜೃಂಭಣೆ ಆಚರಿಸ್ತಾ ಇದ್ದೇವೆ. ಭಾಷಣಕ್ಕೆ ನಿಮಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೊರ್ಲ ಕೊಂಡಪ್ಪ ಅಂತೆ ಪ್ರಸಿದ್ಧಿಯನ್ನು ಪಡೆದಂತಹ ದಾನಿಗಳು. ಯಾಕಂದ್ರೆ ಈ ಒಂದು ಶಾಲಾ ಕಟ್ಟಡವನ್ನು ಕೂಡ ಅವರೇ ಆಗಿನ ಕಾಲದಲ್ಲಿ ಕಟ್ಟಿಸಿಕೊಟ್ಟಂತ ಗೊರ್ಲ ಕೊಂಡಪ್ಪನವರ ಮಕ್ಕಳು ಕೂಡ ಅವರ ತಂದೆಯಂತೆ ಅವರು ಕೂಡ ದಾನಿಗಳು. ಯಾಕಂದ್ರೆ ಇವತ್ತು ಆ 2 ಮಕ್ಕಳು ಕೂಡ ನಮ್ಮ ಶಾಲೆಗೆ, ನಾವು ಮೊದಲು ನಮ್ಗೆ ಜ್ಞಾಪಕ ಬರೋದು ಅಂದ್ರೆ RGK ಶ್ರೀನಾಥ್ ಮತ್ತೆ ನಾಗರಾಜ್ ಸರ್. ಯಾಕಂದ್ರೆ ಅವರು ಪ್ರತಿ ವರ್ಷ ಕೂಡ ಅವರು ಹೇಳಿದ್ರು, ಸರ್ ನೀವು ಯಾವಾಗಲೂ ಬನ್ನಿ ಸರ್, ನಿಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಸಹಾಯ ಮಾಡ್ತೀವಿ. ಇವತ್ತು ಕೂಡ ಅಷ್ಟೇ ಸರ್, ಶೀಲ್ಡ್ಸ್ ಬೇಕು ಸರ್. ಒಂದು SLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನಮ್ಮ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಮೂವರಿಗೆ ನಾವು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಕೊಡ್ಬೇಕು ಸರ್ ಅಂತ ಹೇಳಿದಾಗ, ಸರ್ ನೀವು ದುಡ್ಡು ಎಷ್ಟೇ ಆದ್ರೂ ಪರವಾಗಿಲ್ಲ, ನೀವು ತಗೊಂಡ್ಬನ್ನಿ ಸರ್, ನಾನು ಕೊಡ್ತೀನಿ ಅಂತ ಅವರು ಭರವಸೆಯನ್ನು ಕೊಟ್ಟರು. ಅದೇ ರೀತಿ ಅವರು ನಡ್ಕೊಂಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಅವ್ರು ಹೇಳಿದ್ರು ಮೊದಲು ಕೊಠಡಿಗಳಿರಲಿಲ್ಲ ಅಂತ. ಹೌದು, ಈಗ ಕೊಠಡಿಗಳು ಮುಂದೆ ಇಷ್ಟೇ ಇದ್ದಿದ್ದು, ಅದರಲ್ಲಿ ಇನ್ನೂ ಸಾಕಷ್ಟು ಕೊಠಡಿಗಳು, ನಮ್ಗೆ ಇನ್ನೂ 4 ಕೊಠಡಿಗಳಿಗೆ ಅವಶ್ಯಕತೆ ಇದೆ. ನಮ್ಮ ಚಿಂತಾಮಣಿ ತಾಲೂಕಿನ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರು ಎಲ್ಲೋ ಸ್ಯಾಂಕ್ಷನ್ ಆದಂತ ವಿವೇಕ ಕೊಠಡಿಗಳನ್ನ ನಮ್ಮ ಶಾಲೆಗೆ ಮಂಜೂರು ಮಾಡಿದ್ರು. 3 ಕೊಠಡಿಗಳಿಗೆ ಮಂಜೂರಾಗಿದೆ, ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಅವರಿಗೆ ನಾನು ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೋಬೇಕು, ಅವರಿಗೆ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಒಂದು CRP ಸರ್ ಅವರು ಕೂಡ ಹೇಳಿದ್ದಾರೆ, ಇನ್ನೂ ಒಂದು 3 ಕೊಠಡಿಗಳು ಹಾಕ್ಸ್ಕೊಡ್ತೀವಿ ಸರ್ ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ. ಆದ್ರಿಂದ ಯಾಕೆಂದ್ರೆ ಮಕ್ಕಳಿಲ್ಲದ ಕಡೆ ನಾವು ಕೊಠಡಿಗಳನ್ನು ಕಟ್ಟಿ ಪ್ರಯೋಜನ ಇಲ್ಲ, ಮಕ್ಕಳು ಇರೋ ಕಡೆ ಕೊಠಡಿ ಕಟ್ಟಿದ್ರೆ ಅದು ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ CRP ಸರ್ ಅವರು ಕೂಡ ಈ ಒಂದು ನಮ್ಮ ಶಾಲೆಗೆ ಕೊಠಡಿಯನ್ನು ಮಂಜೂರು ಮಾಡುತ್ತೇವೆ ಸರ್ ಅಂತ ಭರವಸೆಯನ್ನು ನೀಡಿದರೆ ಅವರಿಗೆ ನಾನು ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮ
ಇಷ್ಟೊಂದು ಯಶಸ್ವಿಯಾಗಿ ಮೂಡಿ ಬರಲು ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರು ಕೂಡ ಕಾರಣ ಆಗ್ತಾರೆ. ಯಾಕೆಂದ್ರೆ ಅವರು ನಮ್ಮ ಒಂದು ಶಾಲೆಯ ಮೇಲಿಟ್ಟಿರುವಂಥ ಪ್ರೀತಿ ವಿಶ್ವಾಸ ಆ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ನಮಗೆ ತುಂಬಾ ಸಹಕಾರ ನೀಡುತ್ತೆ. ನಮಗೆ ಶಿಕ್ಷಕರಿಲ್ಲ, ಶಿಕ್ಷಕರ ಕೊರತೆ ಇದೆ, ಸ್ಟ್ರೆಂತ್ ಜಾಸ್ತಿ ಇದೆ. ನಾವು ಕಾಯಂ ಶಿಕ್ಷಕರು ಇವತ್ತು ಕೇವಲ 4 ದಿನ. ಇದೀಗ ಮುಂದಿನ ಕಾರ್ಯಕ್ರಮ 10ನೇ ತರಗತಿ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ, ಬಂಗಾರದ ತೆನೆ ತೆನೆ ಸಾಂಗ್. ನೃತ್ಯ ಪ್ರದರ್ಶನವನ್ನು ಮಾಡಿದಂತಹ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ ನಮ್ಮ ಒಂದು ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳು. ಇದೀಗ ಮುಂದಿನ ಒಂದು ಕಾರ್ಯಕ್ರಮ ವಿಶೇಷ ಆಹ್ವಾನಿತರಾದಂತಹ ಆನಂದ್ ಸರ್ ಅವರಿಂದ ಈ ದಿನದ ಒಂದು ಮಹತ್ವವನ್ನು ಕುರಿತು ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಸವಿನೀಯವಾಗಿ ಕೋರುತ್ತೇನೆ. ಭಾರತ್ ಮಾತಾ ಕಿ. ಮೊದಲನೇದಾಗಿ ಸರ್ಕಾರಿ ಪ್ರೌಢಶಾಲೆ ಕೇರಾವಿಟ್ಟಳ್ಳಿ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕೋಟ್ಗಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಏನು ವೇದಿಕೆ ಮೇಲೆ ಇರುವಂತಹ ಆಹ್ವಾನಿತರೆಲ್ಲರಿಗೂ ಕೂಡ, ಅದೇ ತರ ಈ ಶಾಲಾ ಶಿಕ್ಷಕ ವೃಂದದವರಿಗೂ ಕೂಡ, ಅದೇ ತರ ಮಕ್ಕಳಿಗೂ ಕೂಡ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಾವು ಎಷ್ಟು ಅದ್ಭುತವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣರಾದಂತಹ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್,
ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ಅದೇ ತರ ಕಿತ್ತೂರಿ ರಾಣಿ ಚೆನ್ನಮ್ಮ, ಒಣಿಗೆ ಓಬವ್ವ, ಈ ತರ ಬೇಜಾನ್ ಅಂದ್ರೆ ಇನ್ನ ಎಷ್ಟೋ ಹೆಸರೇ ಮರ್ತು ಬಿಡ್ತೀವಿ, ಚರಿತ್ರೆಯಲ್ಲಿ ನಿಂತೋಗಿದೆ. ಆ ತರ ಹೆಸರುಗಳಿರುವಂತವರು ಹೋರಾಟಗಳನ್ನು ಮಾಡಿ ಬ್ರಿಟಿಷರನ್ನ ನಮ್ಮ ದೇಶದಿಂದ ಓಡಿಸಿ ಸುಮಾರು ಸತ್ಯಾಗ್ರಹಗಳು ಮಾಡಿದ್ರು. ಆದ್ರೆ ಅವರು ಯಾವುದಕ್ಕೆ ಎಚ್ಚೆತ್ತುಕೊಳ್ಳಿಲ್ಲ. ಆದ್ರೆ ಕೊನೆಯದಾಗಿ ಉಗ್ರ ಹೋರಾಟವನ್ನು ಮಾಡಿ 1947 ಆಗಸ್ಟ್ 14 ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ಟು ಹೋದ್ರು. ಅದೋದ್ಮೇಲೆ ಈ ರಾಜರು ಆಳ್ತಾ ಇದ್ರು. ರಾಜುಗಳು ಆಡ್ತಾ ಇದ್ದಾಗ ಮೊದಲನೇದಾಗಿ ಜವಾಹರ್ಲಾಲ್ ನೆಹರೂರವರು ಪ್ರಧಾನಿಗಳಾದ್ರು. ಆದಾಗ ಎಲ್ಲ ರಾಜಮನೆತನವರನ್ನೆಲ್ಲ ಒಂದುಗೂಡಿಸಿ ರಾಜ್ಯಗಳನ್ನಾಗಿ ಮಾಡಿ ಆವಾಗಿಂದ ಏನು ಇವತ್ತು ಆ ದಿನದಂದು ಸಂವಿಧಾನವನ್ನು ಕೂಡ ಜಾರಿಯಾಗಿ ಅದೇ ವರ್ಷದಲ್ಲಿ ಉತ್ತಮ ರೀತಿಯಲ್ಲಿ ಭಾರತ ದೇಶವನ್ನ ಉನ್ನತ ಮತ್ತು ಘನೋತ್ತ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಹೇಳ್ತೀವಿ, ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಡ್ಯಾನ್ಸ್ ಮಾಡಿ ಸಿಹಿ ತಿಂದು ಬಿಟ್ಬಿಡೋದಲ್ಲ. ಏನೋ ಒಂದು ನಾವು ಹುಡ್ತೀವಿ, ಸಾಧನೆ ಮಾಡಬೇಕು, ಸಮಾಜಕ್ಕೆ ಸಾಧನೆ ಮಾಡಬೇಕು, ಸಮಾಜಕ್ಕೆ ನಮ್ಮಿಂದ ಏನೋ ಕೊಡುಗೆ ಆಗಬೇಕು, ದೇಶಕ್ಕೆ ಕೊಡುಗೆ ಆಗಬೇಕು. ನಾನು ಹುಟ್ಟೆ ಬೆಳೆದೆ ಓದ್ದೆ, ನಾನು ಸಂಬಳ ತಗೊಂಡೆ ಮನೆ ಮಾಡ್ಕೊಂಡೆ ಅಂದ್ರೆ ಆಗಲ್ಲ. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಮಾಡಬೇಕು. ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಒಳ್ಳೆ IAS KAS ಪದವೀಧರರಾಗಬೇಕು. ಉನ್ನತ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕು. ದೇಶ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೇವೆಗಳು ಮಾಡಬೇಕು. ಇಷ್ಟನ್ನೆಲ್ಲ ಈ ಒಂದು ಚಿಕ್ಕ ಅವಕಾಶ ಕೊಟ್ಟಂತ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ವೇದಿಕೆಯಲ್ಲಿರುವಂತ ಎಲ್ಲರಿಗೂ ಕೂಡ ನಾನು ವಂದನೆ ಹೇಳ್ತೀನಿ. ಕನ್ನಡಕ್ಕೆ ಸಿಕ್ತ, ಆಡೋದಕ್ಕೆ ಹೆತ್ತ, ಕನ್ನಡಕ್ಕೆ ಇವನು ಸಾಯೋದಕ್ಕೆ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡು ದೇವರುಗಳು, ನಾವು ಉಸಿರಾಡು ಗಾಳಿಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡು ನೀರುಗಳು, ನಾವು ಉಸಿರಾಡು ಗಾಳಿಗಳು. ಮುಚ್ಚ ಮರೆಯೋರ ತವರೂರು, ಕಡಿಯೋರ ಹಿರಿಯೂರು, ನಗಿಸೋರ ನವಿಲೂರು, ನುಡಿಸೋರ ಹಿರಿಯೂರು. ಆಡಿದರೆ ಕುಣಿಯುವುದು, ಮೈತುಂಬ ಓಡಾಡುವುದು, ಸರಳ ವಿರಳವಿದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ಬೆವರಿವಳು, ನಾವು ಉಸಿರಾಡೋ ಗಾಳಿವಳು. ಮಾತಾಕಿ ಈ ಭಾಷೆ ಕಲಿಯೋಕೆ ಬಂಡೇನ ತಿಂದಂತೆ, ನಮ್ಮ ಭಾಷೆ ಬರೆಯೋಕೆ ಬೆಣ್ಣೇನ ತಿಂದಂತೆ. ಆಡಿದರೆ ತಿಳಿಯುವುದು, ಮೈ ತುಂಬ ಓಡಾಡುವುದು, ಅವಳ ಬಯಕೆ ಇದು ನಮಗೆ ಹರಕೆ ಇದು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರುಗಳು, ನಾವು ಉಸಿರಾಡೋ ಗಾಳಿಗಳು.
ನಾವಂತೆ ಸಹಿಸೋರು ನಾವಂತೆ ನೀರಭಿಮಾನ ಬೇರಂತೆ ಕನ್ನಡತಿ ಆಜ್ಞೆಯಿದು ಅವಳತೆಯ ಆಡಾಡು ಇದು ಅವಳ ಬಯಕೆ ಇದು ನಮಗೆ ಹರಕೆ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಾವು ಸಿರಾಡೋ ಗಾಳಿಗಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾರೋ ನೀರಿಗಳು ನಾವು ಸಿರಾಡೋ ಗಾಳಿಗಳು ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಹಾಡಲು ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಸಾಯಲು. ಧನ್ಯವಾದಗಳು. ಒಬ್ಬ ಸಾಮಾನ್ಯ ವ್ಯಕ್ತಿಯ ಜವಾಬ್ದಾರಿಗಳ ಬಗ್ಗೆ ಕುರಿತು ತಮ್ಮದೇ ಆದಂತಹ ಒಂದು ಅನುಭವಗಳನ್ನು ಹಂಚಿಕೊಂಡಿರುತ್ತಾರೆ. ಅವರಿಗೆ ನಮ್ಮ ನಿಖಿಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೀಗ 9ನೇ ತರಗತಿ ವಿದ್ಯಾರ್ಥಿಗಳಿಂದ ಜನಪದ ರಿಮಿಕ್ಸ್ ಸಾಂಗ್. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ
ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಉತ್ತಮವಾಗಿ ನೃತ್ಯವನ್ನು ಪ್ರದರ್ಶನ ಮಾಡಿದಂತಹ 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಒಂದು ಕ್ಲಸ್ಟರ್ನ ಹಾಗೂ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಕುರಿತು ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಕೋರುತ್ತೇನೆ. ನಾವು ಈ ದಿನ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಸುಮಾರು ಕ್ರಿಸ್ತಶಕ 1600ರಲ್ಲಿ ಮೊಘಲ್ ಚಕ್ರವರ್ತಿಗಳು ನಮ್ಮ ದೇಶವನ್ನು ಆಳುತ್ತಿದ್ದರು. ಆಗ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಅವರು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ದೋಚಿಕೊಂಡು ನಮ್ಮ ದೇಶದ ರಾಜರಿಗೆ ಹಿಂಸೆಯನ್ನು ಕೊಟ್ಟು ನಮ್ಮ ದೇಶವನ್ನು ಆಳಲು ತೊಡಗಿದರು. ಆಗ ಸುಮಾರು 300 ವರ್ಷಗಳ ಕಾಲ 1600ರಿಂದ 1947ವರೆಗೂ ಸುಮಾರು 300 ವರ್ಷಗಳ ಕಾಲ ಆಂಗ್ಲರು ನಮ್ಮ ದೇಶವನ್ನು ಆಳಿ ನಮ್ಮ ದೇಶದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ನಮ್ಮ ದೇಶದ ಹಿರಿಯ ಮುಖಂಡರಿಗೆಲ್ಲ ಹಿಂಸೆ ಕೊಟ್ಟು ಮಾಡ್ತಾ ಇದ್ರು. 1947ರಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅಂದಿನಿಂದ ಇಂದಿನವರೆಗೂ ವರ್ಷವೂ ಸುಮಾರು ಇವತ್ತು 79ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಆಡಳಿತ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಜೈ ಹಿಂದ್ ಜೈ ಕರ್ನಾಟಕ. ಕಾರ್ಯಕ್ರಮದ ಬಗ್ಗೆ ತಮ್ಮದೇ ಆದಂತಹ ಒಂದು ಅನುಭವಗಳನ್ನು ಹಂಚಿಕೊಂಡಂತಹ ನಮ್ಮ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಮ್ಮ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಮುಂದಿನ ಕಾರ್ಯಕ್ರಮ 8ನೇ ತರಗತಿ ವಿದ್ಯಾರ್ಥಿಗಳಿಂದ Thank you.
ಬೀಸೋ ಗಾಡಿಯಲ್ಲಿ ಪ್ರೀತಿಗಿಲ್ಲ ಕೊರತೆ ಗಾಳಿಯು ಕನ್ನಡದ ಡಿಂಡಿಮವೆ ಕೆಡುತ್ತೆ ಎಲ್ಲರೂ ನಮ್ಮೋರೇ ಅನ್ನೋದು ನಮ್ಮೂರೇ ಕರುಣೇನ ತೋರೋರೇ ಕರುನಾಡು ಅಂತಾರೆ ಕನ್ನಡ ನೀರು ಕನ್ನಡ ಮಾತು ತಾಯಿ ಕಲೆ ನಂದಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಕೊಂಬೆ ಹಾಗೆ ನಮ್ಮ ಕನ್ನಡತಿ ಅವಳ ತಂದೆ ಕೈಯ ಮುಗಿಯೋ ತಮ್ಮ ಸಂಸ್ಕೃತಿ ರೋಮಾಂಚನ ನಮ್ಮ ಚರಿತ್ರೆ ಕನ್ನಡಿಗ ಎಂದು ನಿಂತಿದ್ದೆ ಬೇರೂರ ಮೈಯಾರ ಕೋಲಾರ ಬಂಗಾರ ನಮ್ಮೂರ ಮಯೂರ ಎಲ್ಲಾನ ಇದ್ದಾರ ಕನ್ನಡ ಮಾತಾಡ್ ಕನ್ನಡ ಕೊಡುವಾರ ಕನ್ನಡ ಮುಖವಾಡ ಕನ್ನಡ ಸತ್ತ ಕನ್ನಡ ನಿತ್ಯ ಕೇಳೇ ನನ್ನಾಡದಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ನೃತ್ಯ ಪ್ರದರ್ಶನ ಮಾಡಿದಂತಹ ಒಂದು ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಒಂದು ಶಾಲೆಯ ಸಮಾಜ ವಿಜ್ಞಾನ ಒಂದು ಶಿಕ್ಷಕಿಯಾದಂತಹ ಅಕ್ಷತಾ ಮೇಡಮ್ ರವರಿಂದ ಇವತ್ತಿನ ಒಂದು ಸ್ವಾತಂತ್ರ್ಯ ದಿನದ ಒಂದು ಮಹತ್ವದ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಶಿಕ್ಷಕರೇ ಹಾಗೂ ನಮ್ಮ ಶಾಲೆಯ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ನೆಚ್ಚಿನ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯದ ಶುಭಾಶಯಗಳು. ಇಂದು ನಾವು ನಮ್ಮ ದೇಶದಾದ್ಯಂತ ಇದು ಒಳ್ಳೆಯ ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಇದೊಂದು ನಮ್ಮ ಶಾಲೆಯಲ್ಲೇ ಅಲ್ಲ, ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರದ ಶಾಲೆಗಳಲ್ಲಿ ಹಾಗೂ ದೇಶದಾದ್ಯಂತ ಯಾರ್ಯಾರು ಭಾರತೀಯರು ಎಂದು ಗೌರವ ಪಡ್ಕೊಂಡು ಮಾಡುವಂತಹ ಹಬ್ಬ ಇದು. ಹಾಗಾಗಿ ನಮ್ಮ ದೇಶ ಸ್ವತಂತ್ರ ಗಳಿಸಿದ್ದು 1947ರಲ್ಲಿ. ಮಹಾನ್ ವ್ಯಕ್ತಿಗಳು ಈ ಸ್ವತಂತ್ರ ದಿನಾಚರಣೆ ಬರೋದಕ್ಕೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದವರು ಆಗಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ತಮ್ಮ ಯೌವನ ಜೀವನದಲ್ಲೇ ಭಾರತಾಂಬೆಗೆ ಪ್ರಾಣವನ್ನು ಕೊಟ್ಟುವಂತ ಕೆಲವು ಹುತಾತ್ಮರಿದ್ದಾರೆ. ಸೊ ಅವರಲ್ಲಿ ನಾವು ನೆನೆಸ್ಕೊಳ್ಳೋದಾದ್ರೆ ಭಗತ್ ಸಿಂಗ್ ಆಗಿರ್ಬೋದು, ಹಾಗೆ ಸ್ವಾಮಿ ವಿವೇಕಾನಂದ ಅವರು ಕೊಟ್ಟಂತಹ ಕೆಲವೊಂದು ಹೇಳಿಕೆಗಳಾಗಿರ್ಬೋದು, ಹಾಗೆ ನಮ್ಮ ಸರೋಜಿನಿ ನಾಯ್ಡು ಅವರು ಕೊಟ್ಟಂತಹ ಭಾಷಣಗಳಲ್ಲಿ ದೇಶವನ್ನ ಸ್ವತಂತ್ರಕ್ಕಾಗಿ ಪಡುವಂತಹ ಕೆಲವೊಂದು ಶಕ್ತಿಗಳನ್ನ ತುಂಬುವಂತ ಭಾಷಣ, ಹಾಡುಗಾರಿಕೆಯಾಗಿರ್ಬೋದು. ಹಾಗೆ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ನಮ್ಗೆಲ್ಲರಿಗೂ ತಿಳಿದಿದೆ. ಹಾಗೆ ಅಂಬೇಡ್ಕರ್ ಅವರಾಗಿರ್ಬಹುದು, ನೆಹರೂರವರಾಗಿರ್ಬೋದು. ಹಾಗೆ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಎಂದೇ ಮಹತ್ವವನ್ನು ಪಡೆದವರಾಗಿರ್ತಾರೆ. ಹಾಗೆ ಇಷ್ಟೊಂದು ಮಾತು ಹೇಳುವ ಅವಕಾಶ ಕೊಟ್ಟು ಈ ವೇದಿಕೆಗೆ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಮುಖ್ಯ ಭಾಷಣಕಾರರಾದಂತಹ ಅಕ್ಷತಾ ಮೇಡಮ್ ಅವರು ಕೆಲವೇ ಮಾತುಗಳನ್ನು ಹಾಡಿದರು, ಉತ್ತಮ ಮಾತುಗಳನ್ನು ಹಾಡಿದರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 10ನೇ ತರಗತಿ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ ಕೀಳಿಸದೆ ಕಲ್ಲು ಕಲ್ಲಿನಲ್ಲಿ. 10ನೇ ತರಗತಿ ವಿದ್ಯಾರ್ಥಿ
mode. Cleared. ಈ ಒಂದು ನೃತ್ಯ ಬಹಳಷ್ಟು ಚೆನ್ನಾಗಿತ್ತು. ಈ ಒಂದು ನೃತ್ಯ ಪ್ರದರ್ಶನ ಮಾಡಿದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬಾ ಧನ್ಯವಾದಗಳು. ಈಗ ಕೊನೆಯ ಒಂದು ನೃತ್ಯ ಏನ್ ಕೊಡುವ ಸಾಂಗ್ 9ನೇ ತರಗತಿ ವಿದ್ಯಾರ್ಥಿಗಳಿಂದ. ಶಿವನ
ಉತ್ತಮ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳು ಹಾಗೂ ಪರೇಡ್ ಅನ್ನ ನಡೆಸಿಕೊಟ್ಟಂತಹ ಮಕ್ಕಳಿಗೆ ಪ್ರಶಸ್ತಿಯ ವಿತರಣಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ನಮ್ಮ ಶಾಲೆಯ ಸಿಬ್ಬಂದಿಯವರಲ್ಲಿ ವಿನಂತಿ. ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮದಿಂದ ಉತ್ತಮ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಇಂದಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭ ಅವರ ಒಂದು ಸಾಧನೆಗೆ ಗೌರವಪೂರ್ವಕವಾಗಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದು ಕೇವಲ ಪ್ರಶಸ್ತಿ ಅಲ್ಲ, ಇದು ಅವರ ಒಂದು ಪರಿಶ್ರಮಕ್ಕೆ ನೀಡುವ ಒಂದು ಪ್ರೋತ್ಸಾಹ ಅಂತ ಭಾವಿಸುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಕೋರುತ್ತೇನೆ. ಎರಡನೇ ರ್ಯಾಂಕ್ ಅನ್ನು ಪಡೆದಂತಹ ನವದೀಪ್ ಅವರಿಗೆ, ಎರಡನೇ ಸ್ಥಾನವನ್ನು ಗಳಿಸಿದಂತಹ ನವದೀಪ್ ಅವರಿಗೆ ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ಎರಡನೇ ಒಂದು ಸ್ಥಾನವನ್ನು ಪಡೆದಿರುತ್ತಾನೆ. ಸೊ ಹಾಗಾಗಿ ಪ್ರಶಸ್ತಿ ಪ್ರದಾನದ ಮೂಲಕ ಸತ್ಕರಿಸಲಾಗುತ್ತಿದೆ. ಅದೇ ರೀತಿಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಮೂರನೇ ಸ್ಥಾನವನ್ನು ಪಡೆದಂತಹ ಪಲ್ಲವಿ ಎಸ್ ರವರು 522 ಅಂಕಗಳನ್ನು ಗಳಿಸುವುದರ ಮುಖೇನ ನಮ್ಮ ಒಂದು ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಮೂರನೇ ಸ್ಥಾನವನ್ನು ಗಳಿಸಿರುತ್ತಾರೆ. ಇವರೂ ಸಹ ಪ್ರಶಸ್ತಿ ಪ್ರದಾನ ಜೊತೆಗೆ ಹಣವನ್ನು ಸಹ ವಿತರಣೆ ಮಾಡಲಾಗ್ತಿದೆ. ಅದೇ ರೀತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವವರಲ್ಲಿ ಮೊದಲಿಗರಾಗಿ ಸಿಂಧು 509 ಅಂಕಗಳನ್ನು ಗಳಿಸುವುದರ ಮುಖೇನ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಹೀಗೆಯೂ ಸಹ ಪ್ರಶಸ್ತಿ ಮತ್ತು ಹಣವನ್ನು ವಿತರಣೆ ಮಾಡುವುದರ ಮೂಲಕ ಆಕೆಯನ್ನು ಸತ್ಕರಿಸಲಾಗುತ್ತಿದೆ. ಅದೇ ರೀತಿಯಲ್ಲಿ ಎರಡನೇ ಸ್ಥಾನವಾಗಿ ಯಶಸ್ ಕುಮಾರ್ 451 ಅಂಕಗಳನ್ನು ಗಳಿಸುವುದರ ಮುಖೇನ ಕನ್ನಡ ಮಾಧ್ಯಮದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅವರ ಒಂದು ಗೌರವದ ನಿಮಿತ್ತ MR ಸರ್ ಅದನ್ನು ಸ್ವೀಕಾರ ಮಾಡುವುದು. MR ಸರ್ ಅವರು ಅದನ್ನು ಸ್ವೀಕರಿಸಬೇಕು. ಅದೇ ರೀತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮೂರನೇ ಸ್ಥಾನವನ್ನು ಗಳಿಸಿದಂತಹ ಗಾಯತ್ರಿ 447 ಅಂಕಗಳನ್ನು ಗಳಿಸುವುದರ ಮುಖೇನ ತೃತೀಯ ಸ್ಥಾನವನ್ನು ಪಡ್ಕೊಂಡಿರುತ್ತಾರೆ. ಹಾಗಾಗಿ ಎಲ್ಲ ಗಣ್ಯರಿಂದ ಒಂದು ಪ್ರಶಸ್ತಿಯ ಮೂಲಕ ಸತ್ಕರಿಸಲಾಗುತ್ತಿದೆ. ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಮುಂದಿನ ಕಾರ್ಯಕ್ರಮ ಅಸಾಧಾರಣ ಒಂದು ಸಾಧನೆಗೆ ನಮ್ಮ ಶಾಲೆಯಲ್ಲಿ ಪಾಸೇ ಆಗುವುದಿಲ್ಲ ಅನ್ನುವಂಥ ಒಂದು ಮಕ್ಕಳಿದ್ರು. ಓಕೆ, ಪರವಾಗಿಲ್ಲ. ಸೊ ಉತ್ತಮ ಪರೇಡ್ ಅನ್ನು ನಡೆಸಿಕೊಂಡಿರ್ತಾರೆ. ಸೊ ಒಂದು ನಿಟ್ಟಿನಲ್ಲಿ ಪ್ರಥಮ ಒಂದು ಸ್ಥಾನವನ್ನು ಗಳಿಸಿರೋ ಕಾರಣ ಪ್ರಥಮ ಒಂದು ಸ್ಥಾನದ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಅದೇ ರೀತಿಯಲ್ಲಿ ಎರಡನೆಯ ಒಂದು ಸ್ಥಾನವಾಗಿ ಸೇವಾದಲ್ ಯೂನಿಟ್ ಉತ್ತಮ ಪರೇಡ್ ಅನ್ನು ನಡೆಸಿಕೊಳ್ಳುವುದರ ಮೂಲಕ ಸೇವಾದಲ್ ಯೂನಿಟ್ ಎರಡನೇ ಸ್ಥಾನವನ್ನು ಗಳಿಸಿರುತ್ತಾರೆ. ಸೇವಾದಲ್ ಯೂನಿಟ್ ತಂಡದ ನಾಯಕಿ ತನುಶ್ರೀ, ಸೌಜನ್ಯ ಅಂಡ್ ಶ್ರಾವಣಿ, ಸೌಜನ್ಯ ಅಂಡ್ ತನುಶ್ರೀ, ಸೇವಾದಲ್ ಯೂನಿಟ್. ಅದೇ ರೀತಿಯಲ್ಲಿ ಮೂರನೇ ಸ್ಥಾನವನ್ನು ಬ್ಯಾಂಡ್ ಸೆಟ್ ತಂಡ ಉತ್ತಮ ಪರೇಡ್ ಅಲ್ಲಿ ಉತ್ತಮ ಬ್ಯಾಂಡ್ ಸೆಟ್ ವಾದ್ಯವನ್ನು ನುಡಿಸುವುದರ ಮುಖೇನ ಮೂರನೇ ಸ್ಥಾನವನ್ನು ಗಳಿಸಿರುತ್ತಾರೆ. ಆ ಬ್ಯಾಂಡ್ ಸೆಟ್ ತಂಡದ ನಾಯಕ ಭರತ್ ರೆಡ್ಡಿ ಇಲ್ಲ ಅಂದ್ರೆ ಅಮರ್ನಾಥ್ ಮೂಲಕ ಪರೇಡ್ ಅನ್ನು ನಡೆಸ ಗಳಿಸುವುದರ ಮುಖೇನ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಸೊ ಅಂತವರಿಗೆ ಈಗ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಅಂಕಿತಾ ಕೆ ಜೀವಿ ಶಿಕ್ಷಕನು ಜೀವಿ ನಾಗವೇಣಿ ಮೇಡಮ್ ಅವರಿಂದ ಶಿಕ್ಷಕಿಯರು ಅವರು ಉತ್ತಮ ಒಂದು ಪ್ರಶಸ್ತಿಯನ್ನು ನೀಡುವುದರ ಮುಖೇನ ಅವರನ್ನ ಪ್ರಶಂಸಿಸಿರುತ್ತಾರೆ. ಸೊ ಆ ಒಂದು ನಿಟ್ಟಲ್ಲಿ ಅವರು ಪ್ರಶಸ್ತಿಯನ್ನ ಪ್ರದಾನವನ್ನು ಮಾಡುತ್ತಿದ್ದಾರೆ. ಇಲ್ಲ, ಪವಿತ್ರ, ನಂದಿನಿ ಕೆ, ಅಭಿಲಾಷ್ RS, ಸುಹಾಸ್ ಕುಮಾರ್,
ಅದೇ ರೀತಿಯಲ್ಲಿ ಸಮಾಜ ವಿಜ್ಞಾನ ಒಂದು ವಿಷಯದಲ್ಲಿ 100ಕ್ಕೆ 100 ಅಂಕಗಳ ಸಾಧಾರಣವಾದಂತಹ ಒಂದು ಸಾಧನೆಯ ಮುಖೇನ ನಮ್ಮ ಶಾಲೆಯ ಒಂದು ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿರುತ್ತಾರೆ. ಸೊ ಇವರಿಗೆ ಒಂದು ಕೊಡುಗೆಯನ್ನು ನೀಡುತ್ತಿದ್ದಾರೆ ನಮ್ಮ ಒಂದು ಶಾಲೆಯ ಕ್ರಾಫ್ಟ್ ಶಿಕ್ಷಕಿಯಾದಂತಹ ಜಿ.ವಿ. ನಾಗವೇಣಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಅತಿಥಿಗಳು ಸಹ ಪ್ರದಾನವನ್ನು ಮಾಡಿಕೊಟ್ಟಿದ್ದಾರೆ. 6 ಜನ ಇದ್ದಾರೆ ಸರ್. ಸೊ ನವದೀಪ ಎನ್ ಸಮಾಜ ವಿಜ್ಞಾನದಲ್ಲಿ 99 ಅಂಕಗಳನ್ನು ಗಳಿಸಿರುತ್ತಾನೆ. 100ಕ್ಕೆ 99 ಅಂಕಗಳನ್ನು ಗಳಿಸುವುದರ ಮುಖೇನ ಸಮಾಜ ವಿಜ್ಞಾನ ಒಂದು ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುತ್ತಾರೆ. ಹಾಗಾಗಿ ಆತನನ್ನ ಮೆಡಲ್ ಮೂಲಕ ಸತ್ಕರಿಸಲಾಗುತ್ತದೆ. ಬನ್ನಿ. ಅದೇ ರೀತಿಯಲ್ಲಿ ನವಚೇತನ್ 97 ಅಂಕಗಳನ್ನು ಗಳಿಸುವುದರ ಮುಖೇನ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿರುತ್ತಾನೆ. ನವಚೇತನ್ 97 ಅಂಕ. ಅದೇ ರೀತಿಯಲ್ಲಿ ಸಿಂಧು ವಿ ಅದೇ ರೀತಿಯಲ್ಲಿ ಸಿಂಧು 91 ಅಂಕಗಳನ್ನು ಗಳಿಸಿರುತ್ತಾಳೆ. ಅದೇ ರೀತಿಯಲ್ಲಿ ಮುಂದಿನದಾಗಿ ಎಸ್ ಪಲ್ಲವಿ 92 ಅಂಕಗಳನ್ನು ಗಳಿಸುವುದರ ಮುಖೇನ ಸಮಾಜ ವಿಜ್ಞಾನದ ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುತ್ತಾರೆ. ಅದೇ ರೀತಿಯಲ್ಲಿ ಸುದೀಪ ಎಂಎಸ್ 92 ಅಂಕಗಳನ್ನು ಗಳಿಸುವುದರ ಮುಖೇನ ಒಂದು ಕೀರ್ತಿಯನ್ನು ಹೆಚ್ಚಿಸಿರುತ್ತಾನೆ. ಅದೇ ರೀತಿಯಲ್ಲಿ ಸುಪ್ರೀತಾ ಸಹ ಉತ್ತಮ ಅಂಕಗಳನ್ನು ಗಳಿಸುವುದರ ಮುಖೇನ ಸಮಾಜ ವಿಜ್ಞಾನದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುತ್ತಾರೆ. ಅವರಿಗೂ ಸಹ ಒಂದು ಮೆಡಲ್ ಮೂಲಕ ಸತ್ಕಾರವನ್ನು ಮಾಡಲಾಗುತ್ತಿದೆ. ಇದೀಗ ನಮ್ಮ ಶಾಲೆಯ ಮಾರ್ಗದರ್ಶಕರಾದ ಶಿಕ್ಷಣದ ಜೊತೆಗೆ ಶಿಸ್ತು ಮತ್ತು ಮೌಲ್ಯಗಳ ಬೆಳಕನ್ನು ಹರಡುವವರು ನಮ್ಮ ಗೌರವಾನ್ವಿತ ಮುಖ್ಯ ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳು ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತೊಮ್ಮೆ ಇಷ್ಟೊತ್ತು ಎಲ್ಲ ನಮ್ಮ ಶಿಕ್ಷಕರು ಹಾಗೂ ಎಲ್ಲ ಇಲ್ಲಿ ಸೇರಿರುವಂತಹ ಮುಖ್ಯ ಅತಿಥಿಗಳು ಸವಿಸ್ತಾರವಾಗಿ ಈ ದಿನದ ಮಹತ್ವವನ್ನು ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯ ಸುಮ್ಮನೆ ಬಂದಿದ್ದಲ್ಲ, ಹಲವಾರು ಜನ ಲಕ್ಷಾಂತರ ಜನ ಹೋರಾಟಗಾರರು ತಮ್ಮ ತನು ಮನ ಧನವನ್ನು ಅರ್ಪಿಸಿ ನಮಗಾಗಿ ಅವರು ಮಾಡಿದಿರ್ತಾರೆ. ಆ ರೀತಿ ನಾವು ಪಡೆದಂಥ ಸ್ವಾತಂತ್ರ್ಯ ನಾವು ಇವತ್ತು ಒಳ್ಳೆ ಹಕ್ಕುಗಳನ್ನು ಬಳಸ್ಕೊತಾ ಇದ್ದೀವಿ. ತುಂಬ ಹಕ್ಕುಗಳು ನಮಗೆ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಕರ್ತವ್ಯಗಳು ಯಥೇಚ್ಛವಾಗಿದ್ದಾವೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಅವರ ವಿದ್ಯಾರ್ಥಿಗೆ, ಅವರ ಸ್ನೇಹಿತರಿಗೆ, ಈ ಭಾರತಕ್ಕಾಗಿ ನಾನು ಏನು ಬೇಕಾದ್ರೂ ಬಿಡಬಲ್ಲೆ, ಊಟ ಬಿಡಬಲ್ಲೆ, ನಿದ್ದೆ ಬಿಡಬಲ್ಲೆ, ನನ್ನ ಎಲ್ಲವನ್ನ ಬಿಡಬಲ್ಲೆ ಶಿಕ್ಷಣ ಒಂದನ್ನು ಬಿಟ್ಟು. ಶಿಕ್ಷಣ, ಯಾಕಂದರೆ ಶಿಕ್ಷಣದಿಂದ ಮಾತ್ರನೇ ನಮ್ಮ ಒಂದು ದೇಶ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ನಮ್ಮ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುವ ಮೂಲಕ ನಾವು ದೇಶಕ್ಕಾಗಿ ನಮ್ಮದೇ ಆದ ಕೊಡುಗೆಯನ್ನು ನೀಡಬೇಕು ಅಂತ ಹೇಳ್ತಾ, ನಮ್ಮ ಶಾಲೆಗೆ ಎಲ್ಲ SDMC ಸದಸ್ಯರು, ಅಧ್ಯಕ್ಷರು ಹಾಗೂ ಎಲ್ಲ ಪಂಚಾಯಿತಿಯಿಂದ ಒಳ್ಳೆಯ ಸಹಕಾರವನ್ನು ಎಲ್ಲರೂ ನೀಡ್ತಾ ಇದ್ದೀರಿ. ನಮ್ಮ ಶಾಲೆಗೆ ಈ ಹಿಂದೆ ಇದ್ದಂತಹ ಮಾಜಿ ಅಧ್ಯಕ್ಷರು ಫೆಡ್ಲೈಟ್, ಈ ಐಮ್ಯಾಕ್ಸ್ ಲೈಟನ್ನು ಮತ್ತೆ ಇಲ್ಲಿ ಸ್ಮಾರಕವನ್ನು ಪ್ರೊವೈಡ್ ಮಾಡಿದ್ರು. ಈ ಐಮ್ಯಾಕ್ಸ್ ಲೈಟ್ ನಮಗೆ ತುಂಬ ಯೂಸ್ ಆಯಿತು. ವಿಶೇಷವಾಗಿ ನೈಟ್ ಕ್ಲಾಸಸ್ ಲಾಸ್ಟ್ ಇಯರ್ ಎಲ್ಲ ನಾವು ನೈಟ್ ಕ್ಲಾಸಸ್ ಎಲ್ಲ ನಡೆಸಿದ್ವಿ 8:30ವರೆಗೂ, ತುಂಬ ಯೂಸ್ ಆಯಿತು. ಅದೇ ರೀತಿ ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಂಜು ಸರ್ ಅವರು ಅವರ ವಿಶೇಷ ಆಸಕ್ತಿಯೊಂದಿಗೆ ನಮ್ಮ ಶಾಲೆಗೆ ಲೈಬ್ರರಿಯನ್ನು ಪ್ರೊವೈಡ್ ಮಾಡಿದ್ದಾರೆ. ಸುಮಾರು 3,000 ಪುಸ್ತಕಗಳು ಮತ್ತು ಎಲ್ಲ ಟೇಬಲ್, ಪೀಠೋಪಕರಣಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೇವೆ. ಅದೇ ರೀತಿ ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಊರಿನ ಪ್ರಮುಖರಿರ್ಬೋದು, ಅವರ ಕಾಳಜಿಯಿಂದ ನಮಗೆ ರೂಮ್ಗಳ ಶಾರ್ಟೇಜ್ ಇತ್ತು. ಈಗ ವಿಶೇಷವಾಗಿ 3 ವಿವೇಕ ಕೊಠಡಿ ಅಂತ ಆಗಿದೆ. ಅದು ನಮ್ಮ
ಇಲ್ಲಿನ ವಿದ್ಯಾರ್ಥಿಗಳಿಗೆ ಇದ್ದಂಥ ಒಂದು ಶ್ರಮವನ್ನು, ತ್ರಾಸವನ್ನು ಕಡಿಮೆ ಮಾಡಿದೆ. 3 ರೂಮ್ಗಳು ನಮಗೆ ಪ್ರೊವೈಡ್ ಆಗಿರೋದ್ರಿಂದ ತುಂಬ ಹೆಲ್ಪ್ ಆಯಿತು. ಅದೇ ರೀತಿ ಪ್ರತಿಯೊಬ್ಬ ಸದಸ್ಯರಿರ್ಬೋದು, ಎಲ್ಲರೂ ವಿಶೇಷವಾಗಿ ಮಕ್ಕಳ ಬಗ್ಗೆ ಆಸಕ್ತಿಯನ್ನು ವಹಿಸ್ತಿದ್ದೀರಿ. ನಮಗೆ ತಮ್ಮಲ್ಲಿ ಒಂದು ಮನವಿ ಏನು ಅಂದರೆ, ನಮ್ಮಲ್ಲಿ ಫ್ಯಾಕಲ್ಟಿ ಶಿಕ್ಷಕರ ಕೊರತೆ ಸ್ವಲ್ಪ ಜಾಸ್ತಿ ಆಗಿದೆ. ಅತಿ ಜರೂರಾಗಿ ನಮಗೆ ಬೇಕಿರುವಂಥದ್ದು ಅಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್. ಯಾಕಂದರೆ ಸುಮಾರು 184 ಸ್ಟ್ರೆಂತ್ ಇರುವಂಥ ನಮ್ಮ ಶಾಲೆ 2 ಮಾಧ್ಯಮ ಇದೆ, ಕನ್ನಡ ಇಂಗ್ಲಿಷ್ 2 ಮಾಧ್ಯಮ ಇದೆ. ಮತ್ತೆ ನಮ್ಮ ಶಾಲೆಗೆ 2 ಪ್ಯಾನೆಲ್ ಬೋರ್ಡ್ಸ್ ಇದೆ, ಇಂಟರಾಕ್ಟಿವ್ ಪ್ಯಾನೆಲ್ ಬೋರ್ಡ್ಸ್ ಅಂತ ಕರಿತೀವಿ. ಸುಮಾರು 65 ಇಂಚು, ಒಂದು 75 ಇಂಚು. ಎಲ್ಲ ಎಜುಕೇಶನ್ ಪ್ರೈವೇಟ್ ಸ್ಕೂಲ್ಗಳಿಗಿಂತ ನಮ್ಮಲ್ಲಿ ಒಳ್ಳೆ ಎಜುಕೇಶನ್ ಸಿಗೋ ರೀತಿ ಸರ್ಕಾರ ಸೌಲಭ್ಯ ಕೊಟ್ಟಿದೆ. ವಿಶೇಷವಾಗಿ ನಮ್ಮ ಈ ಭಾಗದ ಶಾಸಕರು, ಜನಪ್ರಿಯ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಸರ್ ಅವರ ವಿಶೇಷ ಆಸ್ಥೆ ವಹಿಸಿ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಕಂಪಲ್ಸರಿ ಒಂದು ಪ್ಯಾನೆಲ್ ಬೋರ್ಡ್ಸ್ ಅನ್ನು ಕೊಡಿಸಿದ್ದಾರೆ. ಅವುಗಳ ಅದೇ ರೀತಿ ಎಜುಕೇಶನ್ ಅನ್ನ ಮಕ್ಕಳಿಗೆ ಎಫೆಕ್ಟಿವ್ ಆಗಿ ನಡೆಸ್ಕೊಡ್ಬೇಕು ಅಂತ ತಿಳಿಸಿದ್ದಾರೆ. ಅದನ್ನ ನಾವು ಮಕ್ಕಳ ಕೈಲೇ ಮಾಡಿಸಿ ವಿಡಿಯೋನು ಕಳಿಸಿದ್ವಿ. ಅವರು ತುಂಬಾ ಖುಷಿ ಪಟ್ಟರು ನಮ್ಮ ಶಾಲೆಯ ವಿಡಿಯೋನ ಅಬ್ಸರ್ವ್ ಮಾಡಿ. ನಾನು ಎಲ್ಲ ನಮ್ಮ ಸದಸ್ಯರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ನ ಅವಶ್ಯಕತೆ ತುಂಬಾ ಜರೂರಿದೆ. ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ನಮಗೆ ಈ ಒಂದು ತಾಲೂಕಿನಲ್ಲೇ ತುಂಬಾ ಕಡಿಮೆ ಸ್ಟ್ರೆಂತ್ ಇರುವಂತಹ ಶಾಲೆಗಳಿದಾವೆ, ಅಲ್ಲಿ ಫಿಸಿಕಲ್ ಎಜುಕೇಶನ್ ಎಲ್ಲ ಟೀಚರ್ಸ್ ಇದ್ದಾರೆ. ಅಟ್ಲೀಸ್ಟ್ ಒಂದು 3 ಡೇಸ್ ಆದ್ರೂ ವೀಕ್ಲಿ ನಮಗೆ ಡೆಪ್ಯೂಟ್ ಮಾಡಿಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮ್ಮ ಶಾಲೆಗೆ ನಾನು ಆಲ್ರೆಡಿ ಮಂಜು ಸರ್ ಅವರು ಇಲ್ಲಿ ಹೇಳಿದ್ದೇನೆ, ನೀರಿನ ವ್ಯವಸ್ಥೆನೂ ಕಡಿಮೆ ಆಗಿದೆ. ಈಗ ಬೋರ್ವೆಲ್ ಕಡಿಮೆ ಆಗಿದೆ. ಪಾಪ ಅವರು ವಿಶೇಷ ಆಸಕ್ತಿ ವಹಿಸಿ 2 ಲೆಂತ್ ಬಿಡಿಸಕ್ಕೂ ಟ್ರೈ ಮಾಡಿದ್ರು. ಬಟ್ ಮ್ಯಾಕ್ಸಿಮಮ್ ಲೆಂತ್ ರೀಚ್ ಆಗ್ಬಿಡಿದೆ, 250 ಅಡಿ. ಒಂದು ಟ್ಯಾಪ್ ಅನ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದರೆ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿರ್ತೀರಿ. ನಿಮಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೂ ಈ ಒಂದು ನೃತ್ಯ ಕಾರ್ಯಕ್ರಮಗಳ ನಮ್ಮಲ್ಲಿ ಅತಿ ಹೆಚ್ಚಿನ ಪಠ್ಯಕ್ರಮದ ಮೀನ್ಸ್ ಅಕಾಡೆಮಿಕ್ ವರ್ಕ್ ಜಾಸ್ತಿ ಇದ್ರೂ ಹೆಚ್ಚು ಆಸಕ್ತಿ ವಹಿಸಿ ಎಲ್ಲ ನೃತ್ಯ ಪ್ರದರ್ಶನ ಎಲ್ಲ ಪ್ರಿಪೇರ್ ಮಾಡಿದಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಹಾಗೂ ಈ ರೀತಿ ಪೆರೇಡ್ ಅನ್ನ ಪ್ರಾಪರ್ ಆಗಿ ನಡೆಸ್ಕೊಡೋದಕ್ಕೆ ಹಗಲು ಶ್ರಮ ವಹಿಸಿದಂಥ ನಮ್ಮ ಆಂಗ್ಲ ಭಾಷಾ ಶಿಕ್ಷಕರಾದಂಥ ನಮ್ಮ ರಘು ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು. ಹೊಣೆಗಾರಿಕೆ ಮತ್ತು ಶಾಲೆಯ ಅಭಿವೃದ್ಧಿಯ ಕುರಿತು ಅಮೂಲ್ಯವಾದ ಸಂದೇಶಗಳನ್ನು ನೀಡಿದ್ದಾರೆ. ಅವರ ಮಾತುಗಳು ನಮಗೆ ಕೇವಲ ಪಾಠವಲ್ಲ, ಬದುಕಿನಲ್ಲಿ ಅನುಸರಿಸಬೇಕಾದ ದಾರಿದೀಪ. ಶಿಕ್ಷಣವೇ ಶಕ್ತಿ, ಶಿಸ್ತೇ ಶ್ರೇಷ್ಠ ಎಂಬ ಭಾವನೆ ಅವರ ಪ್ರತಿಯೊಂದು ವಾಕ್ಯದಲ್ಲೂ ಉಳಿಯಿತು. ಇಂತಹ ಮಾತುಗಳನ್ನಾಡಿದಂತಹ ನಮ್ಮ ಒಂದು ಪ್ರಭಾರಿ ಮುಖ್ಯ ಶಿಕ್ಷಕರಿಗೆ ನಮ್ಮ ಒಂದು ವೇದಿಕೆಯ ಪರವಾಗಿ ಅಭೂತಪೂರ್ವವಾದ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೀಗ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿಯಾದಂತಹ ಈನಾ ಕೌಸರ್ ಮೇಡಮ್. ಎಲ್ಲರಿಗೂ ಪ್ರಥಮವಾಗಿ 29ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಯಾವುದೇ ಒಂದು ಕಾರ್ಯಕ್ರಮ ಏನು ಹೇಳ್ತಾರೆ, ಸೂರ್ಯ ಹುಟ್ಟಿದ ಮೇಲೆ ಮುಳುಗಲೇಬೇಕು ಅಂತ ಹೇಳ್ತಾರೆ ಅಲ್ವಾ, ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಆರಂಭವಾದ ಮೇಲೆ ಕೊನೆ ಆಗಲೇಬೇಕು. ಹಾಗೆ ನಾವು ಇವಾಗ ಕೊನೆಯ ಘಟ್ಟಕ್ಕೆ ತಲುಪುತ್ತೀವಿ. ಇಲ್ಲಿ ಬಂದಂತಹ ಅತಿಥಿ ಗಣ್ಯರು ತಮ್ಮ ಅಮೂಲ್ಯವಾದಂತಹ ಒಂದು ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಾರೆ. ಅವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸೋಣ. ಮೊದಲಿಗೆ ಪ್ರಥಮವಾಗಿ ಮಂಜುನಾಥ್ ಸರ್ ಅವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು, ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಮತ್ತೊಬ್ಬರು RGK ಸರ್, ಅವರು ಸಹ ಶ್ರೀನಿವಾಸ್ ಸರ್ ಅವರು ಗ್ರಾಮ ಸದಸ್ಯರು, ಅವರು ಸಹ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಮತ್ತೊಬ್ಬರು ಚಿಕ್ಕ ನರಸಿಂಹಪ್ಪ, ಅವರು SDMC ಅಧ್ಯಕ್ಷರು, ಅವರು ಸಹ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ಇಲ್ಲಿ ಬಂದಂತಹ ಇತರೆ ಅತಿಥಿಗಳೇ, ಗಣ್ಯರೇ, ಹಾಗೆ ಪೋಷಕರು ಮತ್ತೆ ಹಳೆಯ ವಿದ್ಯಾರ್ಥಿಗಳು, ಹಾಗೆ ನಮ್ಮ ಶಾಲೆಯ ಪ್ರೀತಿಯ ಮುದ್ದು ಮಕ್ಕಳೆಲ್ಲರಿಗೂ ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಂದನಾರ್ಪಣೆ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ಈನಾ ಗೌಡ್ರ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ